Hello dear everyone, warm welcome to my session. Today we are going to learning about the some of the more major techniques of the evaluation. In my yesterday's field, we understood what is meant by the technique of evaluation and some of the techniques of the evaluations, their types, testing, probing, asking questions, observation, interviews, case study, projective techniques, observer rating, and self-recording. These are the types of the techniques of the evaluation. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಹಿಂದಿನ ಅವಧಿಗಳಲ್ಲಿ ನಾವು ಮುಖ್ಯವಾಗಿ ಮೌಲ್ಯಮಾಪನ ತಂತ್ರಗಳು ಅಂದ್ರೇನು, ಮೌಲ್ಯಮಾಪನ ಸಾಧನಗಳು ಬೇರೆ, ಮೌಲ್ಯಮಾಪನ ತಂತ್ರಗಳು ಬೇರೆ. ಈ ಮೌಲ್ಯಮಾಪನ ತಂತ್ರಗಳು ಅಂದ್ರೇನು ಅದ್ರ ಬಗ್ಗೆ ಅಧ್ಯಯನ ಮಾಡಿದೀವಿ. ಈ ಮೌಲ್ಯಮಾಪನ ತಂತ್ರದಲ್ಲಿ ಬರ್ತಕ್ಕಂಥ ವಿಧಗಳು ಯಾವ್ಯಾವು? ಮುಖ್ಯವಾಗಿ ಟೆಸ್ಟಿಂಗ್ ಅಂದ್ರೆ ಪರೀಕ್ಷಿಸುವಿಕೆ, ಪರೀಕ್ಷಣಾ ಕೈಗೊಳ್ಳುವಿಕೆ. ಪ್ರೋಬಿಂಗ್ ಆರ್ ಆಸ್ಕಿಂಗ್ ಕ್ವಶನ್. ಪ್ರೋಬಿಂಗ್ ಕ್ವಶನ್ ಅಂದ್ರೆ ಶೋಧಕ ಪ್ರಶ್ನೆಗಳನ್ನ ಕೇಳಿ ಹೆಚ್ಚಿನ ಮಾಹಿತಿಯನ್ನು ಪಡೆಯುವುದು. ಆರ್ ಎಲ್ಸ್ ವಿ ಕ್ಯಾನ್ ಸೀಕ್ ದಿ ಆನ್ಸರ್ ಫ್ರಮ್ ದಿ ಆಸ್ಕಿಂಗ್ ಕ್ವಶನ್ಸ್ ಟು ದಿ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನ ಕೇಳಿ ಮಾಹಿತಿಯನ್ನ ಕೇಳತಕ್ಕಂಥದ್ದು ಕೂಡ ಏನಾಗಿದೆ, ಒಂದು ವಿಧವಾಗಿದೆ. ದಿಸ್ ಇಸ್ ಆಲ್ಸೋ ಒನ್ ಮೋರ್ ಟೈಪ್ ಆಫ್ ದಿ ವಾಟ್ ವಿ ಕಾಲ್ ಎಸ್ ಇವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್. ದೆನ್ ರೆಸ್ಟ್ ಆರ್ observations, interviews, case study, projective techniques, observer rating, self-reporting, etc., etc. These are also comes under the types of the evaluation techniques. So, you ವೀಕ್ಷಣೆ, ಸಂದರ್ಶನ, ವ್ಯಕ್ತಿ ಅಧ್ಯಯನ, ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ ಅಂದ್ರೆ ಪ್ರಕ್ಷೇಪಣ ತಂತ್ರಗಳು, ಅಬ್ಸರ್ವರ್ ರೇಟಿಂಗ್ ಅಂತಂದ್ರೆ ವೀಕ್ಷಕರ ದರ್ಜೆ ನೀಡುವಿಕೆ, ಜೊತೆಗೆ ಸೆಲ್ಫ್ ರಿಪೋರ್ಟಿಂಗ್ ಸ್ವಯಂ ವರದಿ ಮಾಡಿಕೊಳ್ಳುವಿಕೆ. ಸೊ ಇವು ಎಲ್ಲವುಗಳು ಕೂಡ ಏನಾಗಿದವು, ಈ ಒಂದು ಮೌಲ್ಯಮಾಪನ ತಂತ್ರಗಳು ವಿಧಗಳಾಗಿದ್ದಾವೆ ಅನ್ನೋದು ನಾವು ನೋಡಿದೀವಿ. ಓಕೆ, ದೀಸ್ ಆರ್ ದಿ ಟೈಪ್ಸ್ ಆಫ್ ದಿ evaluation techniques, not evaluation tools. Sometimes some are overlapping with the techniques and the tools, but now in particular we are going to we have been studying about the techniques of the evaluation. In the previous session of virtual class, we studied testing ಅಂದ್ರೆ ಏನು ಅದರ ಬಗ್ಗೆ ನೋಡಿದೀವಿ. ತದನಂತರದಲ್ಲಿ ನಾವು ಮುಖ್ಯವಾಗಿ ಡಾಸಿಯರ್ಸ್ ಅಂತಲೂ ಬರುತ್ತೆ. ಡಾಸಿಯರ್ಸ್, ಇವ್ಯಾಲ್ಯೂಯೇಷನ್ ಡಾಸಿಯರ್ಸ್. ಓಕೆ, ಡಾಸಿಯರ್ಸ್ ಅಂದ್ರೆ ಮೌಲ್ಯಮಾಪನ ಕಡತಗಳ ಬಗ್ಗೆನೂ ಕೂಡ ನಾವಿಲ್ಲಿ ಅಧ್ಯಯನವನ್ನ ಮಾಡಿದೀವಿ. ಈ ಟೆಸ್ಟಿಂಗ್ ಅಂದ್ರೆ ಏನು ಅನ್ನೋದು ನಿಮ್ಗೆ ಈಗಾಗಲೇ ತಿಳಿದಿದೆ. ಟೆಸ್ಟಿಂಗ್ ಈಸ್ ದ ಆಕ್ಟಿವಿಟಿ ಆಫ್ ಸಮಥಿಂಗ್ ಆರ್ ಸಮ್ವನ್ ಇನ್ ಆರ್ಡರ್ ಟು ಫೈಂಡ್ ಔಟ್ ಇನ್ಫಾರ್ಮೇಶನ್. as we have studied it. ಇದು ಒಂದು ಚಟುವಟಿಕೆಯಾಗಿದ್ದು, ಈ ಚಟುವಟಿಕೆಯ ಮೂಲಕವಾಗಿ ಒಂದು ವಸ್ತು, ವ್ಯಕ್ತಿ ಇದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳತಕ್ಕಂಥದ್ದಾಗಿದೆ. The second one is the probing or the asking question. It helps to encourage the deep thought about the specific topic. ಯಾವುದೇ ಒಂದು ವಿಷಯದ ಬಗ್ಗೆ ಒಂದು ನಿರ್ದಿಷ್ಟ ಮಾಹಿತಿಯನ್ನು ಪಡೆಯುವ ಸಲುವಾಗಿ ವಿದ್ಯಾರ್ಥಿಗಳನ್ನ ಪ್ರಚೋದಿಸುವ ಒಂದು ಪ್ರಶ್ನೆಗಳು ಇವಾಗಿದ್ದಾವೆ. ಆ ಮೂಲಕವಾಗಿ ನಾವು ಮಾಹಿತಿಯನ್ನ ಕಲೆ ಹಾಕ್ತೀವಿ. ನೆಕ್ಸ್ಟ್ ಒನ್ ಈಸ್ ದಿ ಟೀಚಿಂಗ್ ಡಾಸಿಯರ್ಸ್, ವೇರ್ ಇನ್ ಇಟ್ ಪ್ರೊವೈಡ್ಸ್ ದ ರಿಚ್ ಡಿಸ್ಕ್ರಿಪ್ಷನ್ ಆಫ್ ಎ ಪರ್ಸನ್ಸ್ ಟೀಚಿಂಗ್ ವ್ಯೂಸ್, ಅಪ್ರೋಚಸ್, ಎಕ್ಸ್ಪೀರಿಯನ್ಸಸ್ ಅಂಡ್ ಇವ್ಯಾಲ್ಯೂಯೇಷನ್. ಈ ಕಡತ ಅಥವಾ ದಾಖಲೆ, ಬೋಧನಾ ದಾಖಲೆ ಅಂತ ಏನ್ ಹೇಳ್ತೀವಿ, ಅಥವಾ ಮೌಲ್ಯಮಾಪನದ ಒಂದು ತಂತ್ರ ಅಂತ ಏನ್ ಹೇಳ್ತಾ ಇದೀವಿ, ಇದು ಒಬ್ಬ ವ್ಯಕ್ತಿಯ ಬೋಧನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಅವರ ವಿಚಾರಗಳು, ಅವರ ಮಾರ್ಗ ವಿಧಾನಗಳು, ಅನುಭವಗಳು ಮತ್ತು ಮೌಲ್ಯಮಾಪನಗಳ ವಿಧಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡಿದೀವಿ. These are the some of the views that we learned in our previous period. My dear students, today we are going to learning about few more techniques of the evaluation. So ಇಂದಿನ ಒಂದು ಅವಧಿಯಲ್ಲಿ ಆತ್ಮೀಯ ಕಲಿಕಾರ್ಥಿಗಳೇ, ಇನ್ನೂ ಹೆಚ್ಚಿನ ಒಂದು ತಂತ್ರಗಳು ಯಾವುದು ಎನ್ನುವುದರ ಬಗ್ಗೆ ಅಧ್ಯಯನವನ್ನ ಮಾಡೋಣ. Now I will take up the first one in this period, case study, ವ್ಯಕ್ತಿ ಅಧ್ಯಯನ. A case study is a detailed study of a specific subject such as a person, group, place, event,
ಆರ್ಗನೈಸೇಷನ್ ಆರ್ ಫೆನಾಮಿನಾ. ಈ ಒಂದು ಮುಖ್ಯವಾಗಿ ಕೇಸ್ ಸ್ಟಡಿ ಅಂತಂದ್ರೆ ಒಂದು ವಿಷಯ, ಒಬ್ಬ ವ್ಯಕ್ತಿ, ಒಂದು ಗುಂಪು, ಒಂದು ಸ್ಥಳ, ಒಂದು ಘಟನೆ, ಒಂದು ಸಂಸ್ಥೆ ಅಥವಾ ಯಾವುದಾದ್ರೂ ಒಂದು ವಿದ್ಯಮಾನ, ಯಾವ್ದಾದಿರೋದು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಒಂದು ಗುಂಪಿಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಒಂದು ಸ್ಥಳಕ್ಕೆ, ಒಂದು ಘಟನೆಗೆ, ಒಂದು ಸಂಸ್ಥೆಗೆ ಅಥವಾ ಯಾವುದಾದರೂ ಒಂದು ವಿದ್ಯಮಾನಕ್ಕೆ ಸಂಬಂಧಿಸಿದಂತೆ ಸಮಗ್ರ ಅಥವಾ ಪೂರ್ಣ ಪ್ರಮಾಣದ ಮಾಹಿತಿಯ ಅಧ್ಯಯನ ಮಾಡುವುದೇ ವ್ಯಕ್ತಿ ಅಧ್ಯಯನ ಅಂತ ಕರಿತೀವಿ. You don't get confused only with the case study. It is directly resembling to the or representing only the study of a single person. ವ್ಯಕ್ತಿ ಅಧ್ಯಯನ ಅಂದ ಕೂಡಲೇ ನೀವು ಏನು ತಿಳ್ಕೊಬಾರ್ದಂದ್ರೆ ಇದು ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಅಂತ ತಿಳ್ಕೊಬಾರ್ದು. This case study on the other sense, it is going to studying comprehensively about any kind of the institution, any educational institution or any organization. Say for example, some of the institutions having the very much name and the fame. ಕೆಲವೊಂದು ಸಂಸ್ಥೆಗಳು ಬಹಳಷ್ಟು ಒಂದು ಪ್ರಸಿದ್ಧಿಯನ್ನು ಪಡೆದಿರ್ತಾವ. ಹಾಗಾದ್ರೆ ಇದಕ್ಕೆ ಕಾರಣ ಏನು? So that time we are going to take in the case study. Why the passing percentage of the particular school or particular college is more with respect to comparing with the some other institutions. ಹಾಗಾದ್ರೆ ಒಂದು ಕಾಲೇಜಿನ ಪಾಸಿಂಗ್ ಪರ್ಸೆಂಟೇಜ್ ಅಂದ್ರೆ ಪಾಸ್ ಆಗುವಂತಹ ಪ್ರತಿಶತ ಜಾಸ್ತಿ ಇದೆ, ಅದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋಗ್ಬೇಕಾಯ್ತಪ್ಪ ಅಂದ್ರೆ ನಮ್ಗೆ ಕೇಸ್ ಸ್ಟಡಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಅಲ್ಲಿ ಬೋಧನಾ ಕಟ್ಟಡಗಳು ಯಾವ್ದಿದಾವು, ಬೋಧನಾ ಪರಿಕರಗಳು ಹೇಗಿದಾವು, ಬೋಧನಾ ಅನುಭವಗಳು ಹೇಗಿದಾವು, ಎಲ್ಲಕ್ಕಿಂತ ಮುಖ್ಯವಾಗಿ ಶಿಕ್ಷಕರು ಹೇಗೆ ಪಾಠ ಮಾಡ್ತಾ ಇದ್ದಾರೆ, ಆಡಳಿತ ಹೇಗಿದೆ, ಯಾವ್ಯಾವ ಸಕಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳಿಗೆ ಹೇಗೆ ಅವರು ಕಲಿಕಾ ಅನುಭವಗಳನ್ನು ನೀಡ್ತಿದ್ದಾರೆ, ಅವರು ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಕಲಿಕೆಗೆ ಕಾರಣಗಳೇನು, ಹಾಗಾದ್ರೆ ಅವರು ಹೆಚ್ಚಿನ ಒಂದು ಉನ್ನತ ದರ್ಜೆಯಲ್ಲಿ ಪಾಸ್ ಆಗೋದಕ್ಕೆ ಕಾರಣಗಳೇನು. ಸೊ ಇನ್ ದಿಸ್ ವೇ we can go for even case study with respect to any kind of the educational institutions, organization or place. But usually we will take being a teacher case study of our students. ಸಾಮಾನ್ಯವಾಗಿ ನಾವು ವ್ಯಕ್ತಿ ಅಧ್ಯಯನವನ್ನ ವಿದ್ಯಾರ್ಥಿಗಳ ಮೇಲೆ ಕೈಗೊಳ್ತೀವಿ. Usually it happens with the poor students mainly, and we can also focus and make the case study on the even normal student as well as the more brighter intellectual students at the same time. ಇದು ಕೇವಲ ಬರೀ ಯಾವುದೇ ಒಬ್ಬ ಪೂರ್ ಸ್ಟೂಡೆಂಟ್ಸ್ ಕಳಪೆಯನ್ನು ಹೊಂದಿದಂತಹ ಸಾಧನೆಯನ್ನು ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಲ್ಲ. ನಿಮ್ಮನ್ನು ನೀವು ಯಾವುದೇ ವಿದ್ಯಾರ್ಥಿಯರ ಬಗ್ಗೆ ನೀವು ಅಧ್ಯಯನ ಕೈಗೊಳ್ಳಬೇಕಾದ್ರೂ ಕೂಡ ನೀವು ಇಂತಹ ಕೇಸ್ ಸ್ಟಡಿಯನ್ನು ಮಾಡ್ಕೋಬಹುದು. ಉದಾಹರಣೆಗೆ ಬುದ್ಧಿಮಾಂದ ವಿದ್ಯಾರ್ಥಿಗಳಿಗೆ ಮೇಲೂ ಕೂಡ ನೀವು ಕೇಸ್ ಸ್ಟಡಿಯನ್ನು ಕೈಗೊಳ್ಳಬಹುದು. If you want to make or study about any aggressive students in the classroom, ಕೆಲವೊಂದು ವಿದ್ಯಾರ್ಥಿಗಳು ಎಷ್ಟು ಅಗ್ರೆಸಿವ್ ಇರ್ತಾರಪ್ಪ ಅಂತಂದ್ರೆ ಮಾತಾಡಿಸಿದ್ರ ಮೈ ಮೇಲೆ ಬೀಳ್ತಿರ್ತಾರ ಅವರು. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್. ಅಂತವ್ರ ಮೇಲೇನೂ ಕೂಡ ನೀವು ಕೇಸ್ ಸ್ಟಡಿಯನ್ನ ಕೈಗೊಳ್ಬಹುದು, ವ್ಯಕ್ತಿ ಅಧ್ಯಯನವನ್ನ ಕೈಗೊಳ್ಬಹುದು. ಓಕೆ, ಕೇಸ್ ಸ್ಟಡೀಸ್ ಆರ್ ಕಾಮನ್ಲಿ ಯೂಸ್ಡ್ ಇನ್ ಸೋಷಿಯಲ್, ಎಜುಕೇಶನಲ್, ಕ್ಲಿನಿಕಲ್ ಅಂಡ್ ಬಿಸಿನೆಸ್ ರಿಸರ್ಚ್. ಬರೀ ಇದು ಶಿಕ್ಷಣ ಸಂಸ್ಥೆಗಳಿಗೆ ಅಷ್ಟೇ ಸೀಮಿತವಲ್ಲ. ಸಾಮಾಜಿಕ, ದಿನನಿತ್ಯದ ಅಥವಾ ಚಿಕಿತ್ಸೆಯ ಸಂದರ್ಭದಲ್ಲಿ ಅಥವಾ ಬಿಸಿನೆಸ್ ವ್ಯವಹಾರಿಕ ಸಂಶೋಧನೆಯಲ್ಲಿ ಕೂಡ ನಾವು ಈ ವ್ಯಕ್ತಿ ಅಧ್ಯಯನವನ್ನು ಕೈಗೊಳ್ತೀವಿ. ಅಪಾರ್ಟ್ ಫ್ರಮ್ ದಿ ಕೇಸ್ ಸ್ಟಡಿ ಯೂಶುವಲಿ ವಿ ಆರ್ ಅಂಡರ್ಟೇಕಿಂಗ್ ಇನ್ ದಿಸ್ ಸ್ಕೂಲ್ ಆರ್ ಕಾಲೇಜ್ ಆರ್ ಎನಿ ಕೈಂಡ್ ಆಫ್ ದಿ ಎಜುಕೇಶನಲ್ ಸೆಟ್ಟಿಂಗ್. That is, know it. Apart from that one, we will
take the case study in the social environment. Sorry, we will take in the clinical sometimes to treat any kind of the mentally retarded, mentally fluctuated, disturbed students on which we are going to take in the case study. Even during the business houses, ಬರೀ ನಾವು ಇಷ್ಟೇ ಅಲ್ಲ, ಬಿಸಿನೆಸ್ ಸಂಸ್ಥೆಗಳಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಈ ಸಂಶೋಧನೆಯನ್ನ ಕೈಗೊಳ್ತೀವಿ. A case study research design usually involves qualitative methods, but quantitative methods are sometimes also used. Case studies are good for describing, comparing, evaluating, and understanding different aspects of the research problem. ಯಾವುದೇ ಒಂದು ಸಮಸ್ಯೆ ಶೈಕ್ಷಣಿಕ ವಾತಾವರಣದಲ್ಲಿ ವ್ಯಕ್ತಿಗೆ ಕಂಡು ಬಂತಂದ್ರೆ, ವಿದ್ಯಾರ್ಥಿಯಲ್ಲಿ ಕಂಡು ಬಂತಂದ್ರೆ, ಆ ಆಡಳಿತದಲ್ಲಿ ಕಂಡು ಬಂತಂದ್ರೆ, ಅಥವಾ ಇವನ್ ಶಿಕ್ಷಕರಿಗೆ ಸಂಬಂಧಪಟ್ಟಂತ ಸಮಸ್ಯೆ ಇತ್ತಪ್ಪ ಅಂದ್ರೆ, ನೀವು ಈ ಒಂದು ವ್ಯಕ್ತಿ ಅಧ್ಯಯನವನ್ನ ಕೈಗೊಳ್ಳಬಹುದು. ಬಟ್ it involves two types of the methods, mainly focusing on the qualitative methods, and in sometimes we are also supported by the quantitative methods. ಮುಖ್ಯವಾಗಿ ವ್ಯಕ್ತಿ ಅಧ್ಯಯನವನ್ನ ಕೈಗೊಳ್ಳಲು ನಾವು ಗುಣಾತ್ಮಕವಾಗಿರ್ತಕ್ಕಂತಹ ವಿಧಾನಗಳ ರಚನೆಯನ್ನ ಮಾಡ್ತೀವಿ. ಆಲ್ಮೋಸ್ಟ್ ಆಲ್ ಟೈಮ್ಸ್ we will take qualitative methods for designing the research study of the problem. So sometimes if you want to take the action research which is happening within the classroom complex, so at that time we will usually consider the qualitative methods. But sometimes we are taking the even figural representations, that is quantitative methods. Okay, one percentage, mean, median, mode. Okay, these are all the quantitative aspects that are also supportive to this case study design. ಈ ಸಂಶೋಧನೆ ವ್ಯಕ್ತಿ ಅಧ್ಯಯನ ನೀವು ಸೈಕಾಲಜಿಯಲ್ಲಿ ಯೂಶುವಲಿ ಸಾಮಾನ್ಯವಾಗಿ ಇದನ್ನು ಮಾಡಿಬಿಟ್ಟಿರ್ತೀರಿ. ಸೊ therefore I don't want to go in depth about this case study. Okay, next, case studies are good describing, comparing, evaluating, understanding different aspects of the research problems. It will open up in relation to the why the student is behaving like this. Is it the problem of individual, or is it the family background social problem, or is it the economic problem, or is it the problem existing with respect to learning? So therefore we are going to collecting the information from the person himself, or from the family members, or from his relatives, or from the neighbors, from peer group, okay, and from the teachers as well with respect to other subject in the school. Is past history. ವ್ಯಕ್ತಿ ಅಧ್ಯಯನವನ್ನ ನಾವು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಕೈಗೊಳ್ತಾ ಹೋಗ್ತೀವಿ. Each and every teacher knows about it. That is the responsibility at the same time now. ನಮ್ಗೆಲ್ಲ ಸಾಮಾನ್ಯವಾಗಿ ಗೊತ್ತಾಗ್ಬಿಟ್ಟಿದೆ, ವ್ಯಕ್ತಿ ಅಧ್ಯಯನವನ್ನ ವಿದ್ಯಾರ್ಥಿಗಳ ಮೇಲೆ ಕೈಗೊಳ್ತೀವಿ. ಹಾಗಾದ್ರೆ ವಿವರಣೆಯನ್ನ ಪಡಿಬೇಕಾಗ್ತೈತಿ. ಅವರ ಇತಿಹಾಸವನ್ನ, ವಿದ್ಯಾರ್ಥಿ ಇತಿಹಾಸವನ್ನು ಪಡಿಬೇಕು. ಕಲಿಕೆಗೆ ಸಂಬಂಧಪಟ್ಟಂತೆ, ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ವ್ಯಕ್ತಿಗೆ ಸಂಬಂಧಪಟ್ಟಂತೆ, ಹೌದಾ? ಈ ಕುಟುಂಬದ ಸದಸ್ಯರಿಂದ, ತಂದೆ ತಾಯಿಗಳಿಂದ ಮಾಹಿತಿ ಪಡಿಬಹುದು, ನೆರೆಹೊರೆಯವರಿಂದ ಮಾಹಿತಿ ಪಡಬಹುದು, ಸ್ನೇಹಿತರಿಂದ ಮಾಹಿತಿ ಪಡಿಬಹುದು. ಶಿಕ್ಷಕರು ಏನು ಶಾಲೆಯಲ್ಲಿದ್ದರೆ ಅವರಿಂದಲೂ ಕೂಡ ನಾವು ಮಾಹಿತಿಯನ್ನು ಪಡೆದು ಅದರ ವಿವರಣೆಯನ್ನು ಕೊಡಬಹುದು, ಆ ಹೋಲಿಕೆಯನ್ನು ಮಾಡಬಹುದು, ಅವುಗಳ ಮೌಲ್ಯಮಾಪನವನ್ನ ಮಾಡಬಹುದು. We can evaluate, we can describe the information whatever we have collected, and we can compare one information with the another information, and we can evaluate and come to the any kind of the conclusion for what reason. So these are the problems existing. We will come to know it once you come to know the problem, identification of the problem, later on we can secure to rest of the solution, or we can address the problems. Case studies are stories that are
used as a teaching tool to show the application of a theory or concept to the real situations. ಇವು ಕೇಸ್ ಸ್ಟಡಿ ಅಂದ್ರೆ ಒಂದು ರೀತಿಯಲ್ಲಿ ಕಥೆಯ ರೂಪದಲ್ಲಿ ವಿವರಣಾತ್ಮಕ ರೂಪದಲ್ಲಿ ಇರ್ತಕ್ಕಂತಹ ಒಂದು ಸಾಧನ. ಈ ಸಾಧನವನ್ನ ಬಳಸಿಕೊಂಡು ನಾವು ಏನ್ ಮಾಡ್ತಾ ಹೋಗ್ತೀವಿ, ಒಂದು ಸಿದ್ಧಾಂತ ಅಥವಾ ಪರಿಕಲ್ಪನೆ ಅವು ನೈಜವಾಗಿರ್ಬೇಕಾಗ್ತೈತಿ, ಅವುಗಳ ಅನ್ವಯವನ್ನ ಮಾಡ್ಲಿಕ್ಕೆ ಹೋಗ್ತೀವಿ. Dependent on the goal they are meant to fulfill, cases can be fact driven and deductive where there is a correct answer, or they can be context driven where multiple solutions are possible. So these always should be fact driven things. ಇಲ್ಲಿ ಸುಮ್ನೆ ಕೇಸ್ ಸ್ಟಡಿ ಮಾಡ್ಲಿಕ್ಕೆ ಹೋಗೋದಕ್ಕಾಗಲ್ಲ. What is the reason? What is the fact? Why the student is mischievous in the classroom, troubling to the teacher instead of going for the sitting quietly in the classroom? Why he is creating the disturbances in the classroom? This is the fact. So we have to go for understanding his case study. So therefore, the goal should be always dependent on the fact. Therefore, deductive where there is a correct answer, or they can be context driven where multiple solutions are possible. Once we come to know all these facts and the information, later on we can go for the answers or solutions to the problem. Okay, so various disciplines have employed the cases studies, including humanities, social sciences, engineering, law, business, and medicines. Like in education system, this case study will be also undertaking in humanities, social sciences, engineering, clinical field, in medicine. Okay, ಸೊ ಈ ರೀತಿಯಾಗಿ ಬರೀ ಇದು ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರವೇ ಅಲ್ಲ, ಇದನ್ನ ಎಲ್ಲೆಲ್ಲಿ ಬಳಸ್ಕೊಳ್ತಾ ಇದ್ದೀವಿ ಅಂದ್ರೆ ಸಾಮಾನ್ಯ ಅಧ್ಯಯನ ಆಗಿರ್ತಕ್ಕಂಥ ಸಾಮಾಜಿಕ ಅಧ್ಯಯನಗಳು, ಭೌತಶಾಸ್ತ್ರ, ಭೌತಿಕ ಅಧ್ಯಯನಗಳು, ಎಂಜಿನಿಯರಿಂಗು, ಕಾನೂನು, ವ್ಯವಹಾರ, ಓಕೆ, ವೈದ್ಯಕೀಯ ಕ್ಷೇತ್ರಗಳಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಇವುಗಳನ್ನ ಬಳಸ್ತೀವಿ. ಗುಡ್ ಕೇಸಸ್ ಜನರಲಿ ಹ್ಯಾವ್ ದಿ ಫಾಲೋಯಿಂಗ್ ಫೀಚರ್ಸ್. ಉತ್ತಮವಾಗಿರ್ತಕ್ಕಂತಹ ಅಧ್ಯಯನಗಳು ಈ ಕೆಳಕಂಡ ಲಕ್ಷಣಗಳನ್ನು ಹೊಂದಿರಬೇಕಾಗ್ತೈತಿ. ವಾಟ್ ಆರ್ ದಿ ಕೇಸಸ್ ದಟ್ ವಿ ಹ್ಯಾವ್ ಟು ಎಂಪ್ಲಾಯ್ ನೌ? ದೇ ಟೆಲ್ ಎ ಗುಡ್ ಸ್ಟೋರಿ, ಆರ್ ರೀಸೆಂಟ್, ಇನ್ಕ್ಲೂಡ್ ಡೈಲಾಗ್, create empathy with the main characters. These are relevant to the reader, serve a teaching function, require a dilemma to be solved, and have generality. ಏನೇನ್ ಇರಬೇಕಾಗುತ್ತೆ? What are the features? It is going to be disclosing a very good case that we are talking about. ನಾವು ಒಂದು ಒಳ್ಳೆಯ ಕೇಸ್ ಸ್ಟಡಿ ಅಂತ ಹೇಳ್ಬೇಕಾದ್ರೆ ಏನೆಲ್ಲದ ಲಕ್ಷಣಗಳನ್ನ ಹೊಂದಿರಬೇಕು? ದೇ ಟೆಲ್ ಅ ಗುಡ್ ಸ್ಟೋರಿ, ಒಂದು ಉತ್ತಮವಾಗಿರ್ತಕ್ಕಂಥ ಕಥೆಯ ರೂಪದ ವಿವರಣೆ ಇರಬೇಕು. ದೇ ಆರ್ ದಿ ರೀಸೆಂಟ್ ಒನ್ಸ್. We should not suppose to take the case study 10 years back and 15 years back. We have to attempt to get the present contextual the event or the persons associated with that particular incident. ಇವತ್ತಿನ ಒಂದು ಏನಿದೆಯಲ್ಲ ವ್ಯಕ್ತಿ ಅಧ್ಯಯನ, ಅದನ್ನ ನಾವು ಪರಿಣಾಮಕಾರಿ ಬಳಸಿಕೊಳ್ಬೇಕು. ಹಿಂದಿಂದು 5 ವರ್ಷದಿಂದ 10 ವರ್ಷದಿಂದ ತಗೊಂಡು ನಾನು ಸ್ಟಡಿ ಮಾಡ್ತೀನಿ ಅಂದ್ರೆ ಇಟ್ ಈಸ್ ನಾಟ್ ಅಟ್ ಆಲ್ ಕಾಂಟೆಕ್ಸ್ಚುವಲ್ ಟು ದಿ ಪ್ರೆಸೆಂಟ್ ಕರೆಂಟ್ ಸಿಸ್ಟಮ್ ಆಫ್ ದಿ ಎಜುಕೇಶನ್. ದೆನ್ ವಾಟ್ ಈಸ್ ದ ನೀಡ್ ಆಫ್ ಇಟ್? ಇವತ್ತಿನ ಅವಶ್ಯಕತೆ ಏನಿದೆ ಅಂತಹದ ಒಂದು ಏನ್ ಮಾಡ್ಬೇಕು, ಅದ್ರ ಮೇಲೆ ಅಧ್ಯಯನವನ್ನ ಮಾಡ್ಕೋಬೇಕು. ವಿ ಹ್ಯಾವ್ ಟು ಕ್ರಿಯೇಟ್ ದಿ ಡೈಲಾಗ್. ಯಾರ್ಯಾರ ಜೊತೆಗೆ ಮಾತಾಡ್ಬೇಕಾಗ್ತೈತಿ, ಸಂಬಂಧಪಟ್ಟಂತರು, ತಂದೆ ತಾಯಿಗಳು, ವ್ಯಕ್ತಿ ಅಥವಾ ದ ಪರ್ಸನ್ ಹೂ ಹಿಮ್ಸೆಲ್ಫ್ ಈಸ್ ಅಂಡರ್ ದಿ ಸ್ಟಡಿ. ಸೊ we have to take up the dialogue with that particular person on which we are going to employ in the case study.
ಯಾವ ವ್ಯಕ್ತಿಯ ಮೇಲೆ ಮಾಡ್ತಾ ಇದೀವಿ, ಯಾವ ವಿದ್ಯಾರ್ಥಿಯ ಮೇಲೆ ಮಾಡ್ತಾ ಇದೀವಿ, ಅವುಗಳ ಮೇಲೆ ಮುಖ್ಯವಾಗಿ ಕೂಡ ನಾವೇನ್ ಮಾಡ್ಬೇಕಾಗ್ತೈತಿ, ಒಂದು ಉತ್ತಮವಾದ ಬಾಂಧವ್ಯಗಳನ್ನು ಇಟ್ಕೋಬೇಕಾಗ್ತೈತಿ. With the main characters we have to create the empathy. Empathy is the cordial relationship that is going to be creating between the all the stakeholders who are going to be part of this case study. ಯಾರ್ಯಾರು ಬರ್ತಿದ್ದಾರೆ ನೋಡಿ, ಅವರು ಆ ವಿದ್ಯಾರ್ಥಿ ಇರ್ಬೋದು, ವಿದ್ಯಾರ್ಥಿಯ ತಂದೆ ತಾಯಿಗಳು ಇರ್ಬೋದು, ಶಿಕ್ಷಕರು ಇರ್ಬೋದು, ನೆರೆಹೊರೆಯರು ಇರ್ಬೋದು, ಅವನ ಸ್ನೇಹಿತರು ಇರ್ಬೋದು, ಇವರೆಲ್ಲರ ಜೊತೆಗೂ ಕೂಡ ಏನ್ ಮಾಡ್ಬೇಕಾಗ್ತಿ, ಒಂದು ಉತ್ತಮ ಬಾಂಧವ್ಯವನ್ನ ಕ್ರಿಯೇಟ್ ಮಾಡ್ಬೇಕಾಗ್ತೈತಿ. ಕ್ರಿಯೇಟ್ ಎಂಪತಿ ವಿತ್ ದಿ ಮೇನ್ ಕ್ಯಾರೆಕ್ಟರ್ಸ್ ಆರ್ ರಿಲಿವೆಂಟ್ ಟು ದಿ ರೀಡರ್. Sir, a teaching function require a dilemma to be solved and have generality. Sometimes if you go and ask about their children's behavior before the or in front of the any parent may be father or mother or a other grandfather, whoever may be, sometimes they will get dilemma. They want for what purposes these questions are asking for us. ಯಾಕೆ ಇವರು ಬಂದು ನಮಗೆ ಪ್ರಶ್ನೆ ಕೇಳ್ತಿದ್ದಾರೆ? So they will be in dilemma, they will be in confused state of mind. Why these information are asked by them? ಯಾಕೆ ಇವ್ರು ಕೇಳ್ತಾ ಇದ್ದಾರೆ ಮಾಹಿತಿ? ಸೊ ಅದಕ್ಕೆ ನೀವು ಸ್ಪಷ್ಟೀಕರಣವನ್ನ ಕೊಡ್ಬೇಕಾಗ್ತೈತಿ, ಒಂದು ಒಳ್ಳೆಯ ವಾತಾವರಣವನ್ನ ನಿರ್ಮಾಣ ಮಾಡ್ತೈತಿ. Your responsibility lies on creating a conducive, cordial atmosphere with all the characters. Then only problem will be get solved, and later on you can go for solving the question. So dear students, today we have focused mainly on the this case study, and intro is also one of the technique that will be taken in the tools of the study. So apart from that, we will consider one more observation and self-reporting. Observation and self-reporting in my next period. Dear students, today we have studied mainly on the case study. Now I will wind up the session, and thank you very much.